ಮಕ್ಕಕ್ಕೆ ಆಟೋ ತೊಗೊಂಡು ದಿನ ಧೂಳ ಹೊಡೆದು ಒರೆಸಿ ಸ್ವಚ್ಛ ಮಾಡಿ ಇಡ್ತಾರ. ನೋಡಿದ್ರೆ ಅದನ್ನು ತೊಗೊಂಡು ಒಂದಿನ ನೆಟ್ಟಗೆ ಹೋಗವಲ್ರು. ಆಟೋ ಹೊಡ್ಯಾಕತ್ತೇಳಿ ತೊಗೊಂಡು ಆಟೋ ಹೊಡಿವಲ್ರು. ಅಯ್ಯೋ ದೇವ್ರೇ, ಸಾಕಾಗೈತೆ ನನಗೆ. ಬಾ ಆಟೋ ತಳ 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 ಅಂತ ನೋಡಂಗ. ಅಲ್ಲ, ಆಟೋ ತಳ ತಳ ಅನ್ನೋದು ತಟ್ಟಿಗೆ ಹೋಗ್ಲಿ, ನೀವೇನಿದನ ಈ ನಮ್ಮನಿ ವರ್ಷಿ ಹಂಗ ಮೂಲಿಗಿಟ್ಟು ಬಿಡೋದನ? ಯಪ್ಪ ಪುಣ್ಯಾತ್ಮ, ಆಟೋ ತೊಗೊಂಡಾಗಿಂದ ಮುಕ್ಕಳಿ ಊರಿ ಒಂದಿನ ಅದ್ರಾಗ ಹೋಗಿ ಬಂದಿದ್ದು ನಾನು ನೋಡ್ಲಿಲ್ಲ ಬಿಡು. ಹಾಂ ಅಲ್ರಿ, ಬಾಡಿಗೆ ಹೊಡಿಬೇಕಂತಲ್ಲ ತೊಗೊಂಡಿದ್ದು. ಹೊಲ್ದಾಗ ಏನೋ ಗಿಟ್ಟವಲ್ತು, ಜಾಸ್ತಿ ಪಗಾರ ಆಗೋದಿಲ್ಲ. ಒಟ್ಟು ಬೆಳೆ ಬೆಳೆದಾಗ ಒಂಚೂರು ಇದೊಂಚೂರು ಒಂದು ಹೊಲ್ದಾಗ ಮುಗಿಸ್ಕೊಂಡು ಒಂಚೂರು ಆಟೋ ತೊಗೊಂಡೋಗಿ ಒಂದು 6 ಗಿರಾಕಿ ಹೊಡೆದು ಬಂದ್ರೆ ಕೈಯಾಗ ರೊಕ್ಕಕ್ಕ ಅಂತೇಳಲ್ಲ, ಇದನ್ನ ಸಾಲ ಮಾಡಿ ತಂದಿದ್ದು ಆಟೋನ. ಏನಿದನ್ನ ಏನು ಹಿಂಗ ನಿಂದ್ರಿಸ್ಕೊಂಡಿಲ್ಲಕನ? ಮಾನು ಹೋಗಿದ್ದಿಲ್ಲ, ನಿಂದೊಂದು ಕತ್ತಿ ತಗ. ಏನತ್ತ ಗಂಡ ಜಗಳ ಮಾಡತ್ತೀರಿ ನೀನು ಮುಂಜಾನೆ? ಏನಿಲ್ಲ ಬರ್ರಿ ಶಾಂತಕರ. ಇಲ್ರಿಪ್ಪ, ನಾ ಇಲ್ಲೇ ನಮ್ಮ ತೋಟದಾಗ ಹೊಂಟಿದ್ನಿ, ಕಂಡ್ರಲ್ಲ ಅಂತ ನಿಂತೆ ಅಷ್ಟ. ಹೋಗ್ಬೇಕು, ನಂಗೆ ಅರ್ಜೆಂಟ್ ಐತಿ, ನಾನು ನಿಂದ್ರಂಗಿಲ್ಲ. ಬಾರ ಶಾಂತಕ್ಕ ಬಾ. ಆಟೋ ತಗೊಂಡಾರ ಬಾಡಿಗೆ ಹೊಡಿಬೇಕ ಬೇಡಿದನು ಬಾಗಲಾಗಿ ನಮ್ನಿ ನಿಂದ್ರಿಸ್ತಾರ. ನಾನು ನೋಡೋ ಹೊಟ್ಟೆ ಸಂತಾನ ಬಳಕತತಿ. ಏನ್ ಮಾಡ್ಬೇಕ್ರಿ ಶಾಂತಕರ? ಆಟೋ ತಗೊಂಡ್ ಹೋಗಿರ್ತೀನ್ರಿ, ಅವ್ನ ಬಸ್ಸಿಗೆ ಕಾಯ್ತಾರ್ರಿಪ್ಪ, ಫ್ರೀ ಐತಿ ಅಂತೇಳಿ ಆಟೋಕ್ಕೆ ಯಾ ನನ್ನ ಮಗನ ಹತ್ತದಲ್ಲ. ಅದು ಅಲ್ಲದೆ ಇಷ್ಟು ದಿನ ನಮ್ಗೆ ಹಳ್ಳಿಯಾಗಿದ್ದಿದ್ದು ಆ ಟ್ರಾಫಿಕ್ನಾಗ ಹೊಡ್ಯಾಕ ಗೊತ್ತಾಗೋಲ್ತ್ರಿಪ್ಪ. ಆತಗ ಆ ಸಂದಿಗೊಂದಿ ಆ ಊರು ಓಣಿ ಏನು ಗೊತ್ತಾಗೋದಿಲ್ರಿಪ್ಪ. ತೆಲಿಕೆಟ್ ಹೋಗ್ಬಿಡ್ತತ್ತಾಗ. ಅವು ಎಟ್ಟೆಡ್ ದೂರ ಅದಾವ ಅನ್ನೋದು ಗೊತ್ತಾಗಲ್ಲ. ಒಬ್ಬ ವಿದ್ಯಾನಗರಕ್ಕಂತಾನ, ಒಬ್ಬ ಅಕ್ಷಯ ಪಾರ್ಕ್ ಅಂತಾನ, ಇನ್ನೊಬ್ಬ ಮತ್ತೊಂದು ಯಾವ್ದಾರ ನಗರ ಅಂತಾನ, ಅರವಿಂದ್ ನಗರ ಅಂತಾನ. ಇವಕ್ಕೆಲ್ಲ ಹೋಗಾಕ ನಮ್ಗೆ ರೂಟ ಗೊತ್ತಿರಂಗಿಲ್ಲ, ಬಾಡಿಗೆ ಎಷ್ಟು ಕೇಳ್ಬೇಕಂತನೂ ಗೊತ್ತಾಗೋದಿಲ್ಲ ತಗ. ಮತ್ತೆ ಯಾಕೆ ತಗೋಬೇಕಿದನ್ನ? ಅಲ್ಲೇ ಮನ್ಯಾಗ ಒಂದು ಕಾರ್ ಗಾಡಿ ಇದ್ದಂಗೆ ಆಗೈತಿ ಇಲ್ಲಿ, ಸಸ್ತಾ ಕಾರ್ ಗಾಡಿ. ಪಟಕ್ಕಿನ ದವಾಖಾನಿಗೆ ಹೋಗಿ ಬರಾಕ, ಸಂತಿಗೆ ಹೋಗಾಕ, ರೇಷನ್ ಅಂಗಡಿಗೆ ಹೋಗಾಕ, ಏನಾರ ಇಲ್ಲೇ ಯಾವ್ದಾರ ಮದುವೆ ಮುಂಜಿಗೆ ಹೊಂಟ್ರ, ಬಾಜು ಊರ್ನಾಗ ಏನಾರ ಕೆಲಸ ಇದ್ರ, ಆಮೇಲೆ ಮನಿಗೆ ಇದು ಏನದು ಹೊಲ್ದಾಗಿಂತ್ರ ಉಳ್ಳಾಗಡಿ ಚೀಲ ಹಾಕೊಂಬರಾಕ, ಹೇರ್ಕೊಂಡು ಹೋಗಾಕ ಮಾಡಾಕ ಎಲ್ಲದಕ್ಕೂ ಎಷ್ಟು ಅನುಕೂಲ ಆಗೈತಿದ್. ಇನ್ನು ನಾವು ಕಾರ್ ಗಾಡಿ ಇದ್ರು ಇಷ್ಟು ಅನುಕೂಲ ಆಕಿದ್ದಿಲ್ಲ. ಅನುಕೂಲ ಆಗದ ತಿಟ್ಟಿಗೋಲಿ ಕಾರ್ ಗಾಡಿಗೆ ತುಸಾ ರೊಕ್ಕನ ಎಷ್ಟು ರೊಕ್ಕ ಉಳಿತಾಯ ಆಗೈತೆ ನಮ್ದು, ಅದ್ರ ವಿಚಾರ ಇಲ್ಲ ನಿನಗೆ. ಹೌದು ಬಿಡ್ಲೆ, ಪಾಪ ಅವ್ರಿಗೆ ರೂಟ್ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ಬೇಕು? ಇನ್ನೊಂದು ನಿಮ್ಮ ಮನ್ಯಾಗ ಇದೊಂದು ಆಟೋ ಇದ್ದಿದ್ದು ನಮ್ಗೆ ಎಷ್ಟು ಅನುಕೂಲ ಆಗೈತೆ ಗೊತ್ತನ? ನಿನ್ಗೇನು ಗೊತ್ತು ಬಿಡ ಶಾಂತಕ್ಕ, ಹಂಗ ಅಂತಿ. ಹಾಂ ಬಂದ್ಲೋಡ್ ಹಡಿಬಿಟ್ಟು ಈ ಕಡೆ ಬಂದ್ಲ. ಶಾಂತಕ್ಕ ಹಂಗೆ ನೋಡ್ತಾ ಇರು ನೀನು. ಏನು ಅಂತಾಳಿಕೆ ನೋಡ್ತೀರ? ಓ ಏನು ಶಾಂತಕ್ಕ ಇಲ್ಲೇ ನಿಂತಿ? ಇಲ್ಲ, ಹಿಂಗ ಹಾಸಿ ಹೊಂಟಿದ್ದೆ. ಪ್ರೇಮಕ್ಕ ಮತ್ತೆ ಇವರಿಬ್ರು ಕಂಡ್ರಂತ ನಿಂತು ನೋಡು. ಏನು ಈ ಕಡೆ? ಅಯ್ಯೋ ಶಾಂತಕ್ಕ, ಒಂದಿಟ್ಟು ಅರ್ಜೆಂಟ್ ಇತ್ತು. ಇದು ಶಂಕರಣ್ಣ, ಒಂದೀಟು ಅರ್ಜೆಂಟ್ ಐತಿ, ಅದಕ್ಕೆ ಆಟೋದಾಗ ಬಿಡ್ತೀನಪ್ಪ. ಅದು ಏನದು ಇದು ನಮ್ಮ ಹೊಲದ ದಾಟಿ ಅತ್ತಾಗ ನಮ್ಮ ಇವ್ರು ರತ್ನಕರ್ ಮನೆ ಐತಲ್ಲ, ಅತ್ತಾಗ ನಮ್ಮ ಮನೆಯವ್ರದ್ದು ಒಟ್ಟು ಕಾಲು ನೋವಾಗ್ಬಿಟ್ಟತಿ. ಮೊನ್ನೆ ಪ್ಯಾರ್ಲ ಗಿಡಕ್ಕೆ ಹತ್ಯಾರ ನೋಡು. ಅದು ಎಷ್ಟು ಟೊಳ್ಳು ಇರ್ತೈತಿ, ಅದು ದೊಡ್ಡದೈತಿ. ಒಂದು ಟೊಂಗಿ ಮ್ಯಾಗ ಕಾಲಿಟ್ಟು ಹಿಂಗೆ ಅದನ್ನ ನಿಂದ್ರು ಕೆಲಸ ಏನೈತಿ, ಮುರಿದೈತಿ. ಅತ್ತಾಗಿಂದ ಬಿದ್ದು ಕಲ್ಲಿಗೆ ಬಡದು ನೋವು ಆಗ್ಬಿಟ್ಟತಿ. ಒಂಚೂರು ಅವ್ರನ್ನ ಅಲ್ಲಿ ಮಟ್ಟ ಬಿಟ್ಟು ಬರ್ಬಾರಪ್ಪ. ಹೌದಾ? ಅಯ್ಯೋ ಭಾಳ ತ್ರಾಸ ಆಗೈತೇನ್ರಿ? ಬಂತೇಳ್ರಿ. ನೋಡ್ರಿ ಶಾಂತಕ್ಕ, ಅಲ್ಲಲ್ಲೇ ಜೈ ಬಾಡಿಗೆನ ಇಲ್ಲೇ ಬಿಟ್ಟು ಬರಾಕಿಲ್ಲ. ಏನು ಶಾಂತಕ್ಕ ಹಿಂಗೆ ಪುಕ್ಕಟ ಕೇಳ್ತಾರವ? ಬಾಡಿಗೆ ಕೇಳ್ಬೇಕ ಅದನ್ನೇ. ಬಾಡಿಗೆ ಇಲ್ಲ ನನಗೊಂಚೂರು ಊರನವ್ರದಾರ ಬಾಡಿಗೆ ಹೊಡೆದ್ರೆ ಎಷ್ಟು ಸಮಾಧಾನ ಆಕತಿ. ನೀ ಅಂತಿ ಕಾರ್ ಗಾಡಿ ಇದು ಆಟೋ ಇದ್ದಿದ್ದು ಎಷ್ಟು ಅನುಕೂಲ ಆಗೈತಿ ಅಂತೇಳಿ ಹಿಂಗೆ ಪುಕ್ಕಟ ಇದು 4ನೇ ಸಲ ಕರೆಯಾಕತ್ತಿರೋದಕ್ಕೆ. ಒಂದ್ಸಲ ಅಲ್ಲಿಂದ ಅಲ್ಲೇ ಕರ್ಕೊಂಡೋಗ್ಯಾಳ, ಒಂದ್ಸಲ ಈಕಿ ಹನಿಮಿ ಅದೇ ಒಂದು ಉದ್ದೇಶಕ್ಕೆ ಅಲ್ಲಿಂದ ಹಾಕೊಂಬಂದಾರ ಸಾಮಾನನ್ನು. ಅವು ಏನ ಸುಡ್ಗಾರ ರಾಟಿ ಆ ನೀರಿನ ಹಂಡೆ ಇವೆಲ್ಲ ಹಾಕೊಂಬಂದಾರ ಅಲ್ಲಿಂದ. ಅವ್ರ ಮನೆಯಿಂದ ಅತ್ತಾಗಿಂದ ಹಾಕೊಂಬಂದು ಇಳಿಸ್ಕೊಂಡ್ರು. ಅವಾಗೇನ ಬರುದಾರಿ ಒಂದ್ಸಲ ಅಲ್ಲಿಂದಲೇ ಪುಕ್ಕಟ ಕರ್ಕೊಂಡೋಗಿದ್ರೆ ಆತ. ಇದು ಮತ್ತೊಂದ್ಸಲ ಎದಕ್ಕೆ ಕರ್ಕೊಂಡೋಗಿ ಈ ಸಲ ಮತ್ತೆ ತಲೆ ಕೆಡಂಗಲ್ಲ. ಅಯ್ಯೋ ಪ್ರೇಮಕ್ಕ, ರೊಕ್ಕನ ಹೆಚ್ಚಿಗೆ ಆಯ್ತಾನ ನಿನಗೆ? ನೋಡವಾ ಜಯಿ, ನೀನು ಬೇಕಾರ ಬಂದು ನಮ್ಮ ಮನ್ಯಾಗ ಒಂದು ರೊಟ್ಟಿ ಹೆಚ್ಚಿಗೆ ತಿನ್ನಾಕ ಉಣ್ಣಾಕ ಬಿಡೆ, ಇವೆಲ್ಲ ಯಾವಾರ ಅಲ್ಲ. ನಾವೇ ಆಟೋ ಏನು ನೀರು ಹಾಕಿ ಕೊಡಿಸ್ತೇವಂತ ಮಾಡಿ ಏನು? ಅದಕ್ಕೂ ಇರ್ತತವ ಖರ್ಚು, ಗ್ಯಾಸು ಅದು ಇದು ಅಂತೇಳಿ. ಅದಕ್ಕರ ರೊಕ್ಕ ಕೊಡ್ಬೇಕಲ್ಲ ನಾವು. ಅದನ್ನೆಲ್ಲ ಎಲ್ಲಿಂದ ಕೊಡೋಣ ಅದನ್ನಾರ ವಿಚಾರ ಮಾಡ್ಬೇಕಲ್ಲ ನೀನು ಒಂಚೂರು. ಅಲ್ಲ ನಿನ್ ಗಂಡು ಬರ್ತೇನೆ ಇದಕ್ಕಲ್ಲ ನಾವು ಕರೆಯೋದು. ಸುಮ್ಮನೆ ನಾವರ ಯಾಕೆ ಕರೆಯಕ್ಕೆ ಹೋಗೋಣ? ಹಲ್ಲು ಕಿಸ್ಕೊಂಡು ವೆಟ್ಟಿಂಗ್ ತೆಗೀರಿ ಅಂಟಿಯಲ್ಲ, ಹಲ್ಲು ಕಿಸ್ಕೊಂಡು ಬರೋ ಹೊತ್ನ್ಯಾಗ ಅಲ್ಲ ಅದಕ್ಕೆ ಏನು ಪೆಟ್ರೋಲು, ಅದಕ್ಕೇನು ಗ್ಯಾಸ ಏನದು, ಅದಕ್ಕೆ ಇದ್ರದ್ದೇನು ವಿಚಾರ ಇಲ್ಲನು ಸ್ವಲ್ಪ ರಂಗರ ಅಲ್ಲೇ. ಮತ್ತೆ ಊರನ್ನ ಅಂದ್ಮೇಲೆ ಒಬ್ರಿಗೊಬ್ರು ಆಸರಾಗಬೇಕಪ್ಪ. ತಣ್ಣಗೆ ಬಾಯಿ ಮುಚ್ಕೊಂಡಿರ್ರಿ. ಗಾಡಿ ಹೊಡೆಯೋದಿದ್ರೆ ಬಾಡಿಗೆ ಹೊಡೀರಿ, ಇಲ್ಲ ಯಾರ್ದು ಪುಕ್ಕಟ ಹೊಡೆಯಂಗಿಲ್ಲ ಅಟ್ಟೆ. ಅಯ್ಯೋ ಹೋಲ್ ಬಿಡೇವ, ನೀನು ಹಂಗೆ ಯಾಕೆ ಮಾಡ್ತಿ? ಏನೋ ಒಂಚೂರು ಕೇಳಿದೆ. ಬಾಡಿಗೆನೆ ಬಾ ಅನ್ನು ಹೋಲಿ. ಶಂಕರಣ್ಣ ಬಾ, ಬಾಡಿಗೆನೆ ತಗೋರಪ್ಪ. ಅಲ್ಲಿ ಬಿಟ್ಟು ಬರೋಕೆ ಎಡ್ ತಗೋತೀಯ ನೋಡ, ಬಿಟ್ಟು ಬರ್ಬಾ. ಬಾಡಿಗೆ ಅಂತ ಹೋಗ್ರಿ. ಬಾಡಿಗೆ ರೊಕ್ಕ ತಂದು ನನ್ನ ಕೈಯಾಗ ಕೊಡ್ಬೇಕು. ಆಯ್ತು ತೋರವ, ನಾ ಬರ್ತೇನೆ, ನನ್ನ ಕೆಲಸದವು. ನಾನು ಬರ್ತೀನಿ ತಡಿ ಶಾಂತಕ್ಕ. ಹೋರಿ ಬಾಡಿಗೆ ಹೋರಿ ನೀವು. ಹಂಗೆ ಯಾಕೆ ಮಾಡ್ತಾಳೆಪ್ಪ ನೀನು ಏನು ತೋಟ? ಏನಂಗ ತೀರ ಸಾಯೋತ್ನಾಗ ಏನು ರೊಕ್ಕನ ಹೊತ್ಕೊಂಡು ಹೋಗ್ಕೊಳ್ಳೋಣ ಅನ್ನೋರಂಗತ್ತಾಗ. ಮನುಷ್ಯ ಕಷ್ಟ ಆಪತ್ತು ಅನ್ನೋದು ಏನು ಇಲ್ಲೇ ಇಲ್ಲ ತೀರ. ಭಾಳ ಬೇಜಾರಾತ್ ಬಿಡಿ ಅಣ್ಣ ನನಗೆ. ಹಿಂಗೆ ಮನುಷ್ಯ ಮಾಡೋದೆಲ್ಲರ ಹೋಲ್ ಬಿಡ್ರಿ ಜಯಕ, ತಿಳುವಳಿಕಿಲ್ಲ. ಏನು ಮಾಡ್ತೀರಿ ಹೇಳ್ರಿ? ಅದು ಕಟ್ಕೊಂಡ್ಮೇಲೆ ಬೇಕಾಕತಿ, ಏನು ಮಾಡೋಕ್ಕಾಗಲ್ಲ. ಹೋಲ್ ಬಿಡ್ರಿ, ನೀವು ಅದಕ್ಕೆ ಯಾಕೆ ತಿರುಗಿ ಕೆಡ್ಸ್ಕೊಂತೀರಿ? ರೊಕ್ಕನ ಮುಖ್ಯ ಅಂತಳಪ್ಪ ನೀನೇಂತಿ. ನಾನು ಚಿಟ್ಟೆ ಬಂದಿತ್ತು, ಇರ್ಲಿ ತಗೋರಪ್ಪ. ಈಗ ಹೋಲಿ, ನಾನು ಅಲ್ಲಿ ಹೋಗಿರ್ತೇನೆ ಒಂದಿಟ್ಟು ಬಾಯಣ್ಣ. ಅಲ್ಲ ಈ ಹೆಣ್ಮಗಳು
ಎಣ್ಣ ಅಂತಾಳ ಹೆಣ ಅಂತಾಳ ಗೊತ್ತಾಗೋದಿಲ್ಲ, ಬಾಯಣ ಹೆಣ. ನಮ್ಮಪ್ಪ ನಮ್ಮವ್ವ ಭಾಳ ವತಾವತಿನ ಹಚ್ಚಿದ್ರು, ಒಂದ್ಸಲ ಬೆಟ್ಟಾಗಿ ಮಾತಾಡ್ಕೊರಿ ಅಂತೇಳಿ. ಆಮೇಲೆ ಪಾರ್ವತಿನೂ ಭಾಳ ಕೇಳಿದ್ರಂತೆ. ನಮ್ಮವಂದಂತರೂ ಒಂದೇ ಬಲವಂತ, ನೀನು ಒಂದ್ಸಲ ಮಾತಾಡು, ಆ ಹುಡುಗ ಚಲೋ ಅದಾನ ಮದುವೆ ಮಾಡ್ಕೊ. ಏನು ಅದಕ್ಕೆ ಅರ್ಧ ಬಂದೆ. ಈಗ ನೀವು ನನ್ನ ಮದುವೆ ಆದ್ಮೇಲೂ ಓದಿಸ್ತೀರಾ? ಹಾ, ಮದುವೆ ಆದ್ಮೇಲೆ ಓದಿಸ್ತೇನಪ್ಪ. ನನ್ನ ಹೆಂಡತಿ ಇಂಜಿನಿಯರ್ ಅಂದ್ರೆ ನಂಗೆ ಖುಷಿ ಆಗಲ್ಲನ. ಅದು ಅಲ್ಲದೆ ನಿನ್ಗೆ ಓದ್ಬೇಕಂತ ಆಸೆ, ನಾನು ಓದ್ಸಲ್ಲ ಅಂತೇನ. ಅಲ್ಲ, ಮದುವೆ ಆದಮೇಲೆ ಗಮನ ಕೊಟ್ಟು ಓದೋಕ್ಕಾಗತ್ತಾ? ಅಲ್ಲ, ನಾನು ನಿಮ್ಗೆ ಓಪನ್ ಆಗೇ ಕೇಳ್ತೀನಿ. ನೀವು ನನಗೋಸ್ಕರ ಕಾಯ್ತೀರಾ ಅಥವಾ ಆಗೋದೆಲ್ಲ ಆಗ್ಬಿಡ್ಬೇಕಾ? ಅಲ್ಲ, ಈಗ ಲೇಟ್ ಆಗೈತಿ, ಆಲ್ರೆಡಿ ವಯಸ್ಸೆಲ್ಲ ಆಗೋಗೈತಿ. ಇನ್ನೂ ಕಾಯ್ಬೇಕು ಅಂದರೆ ಅಲ್ಲ, ಆಗೋದೆಲ್ಲ ಆಗಲಿ, ನಡಕ್ ಹೋದ್ರಲ್ಲ ಅದಕ್ಕೇನು ಆಗ್ಬೇಕಾಗೈತಿ. ಕಟಬಾಯಾಗ ತುಪ್ಪ ಇಳಿತೈತಿ ಒಂದಳತಿ. ನೀವು ನುಲಿಯೋದ್ರಾಗೆ ಗೊತ್ತಾಕೈತಿ. ಈಗ ಆಲ್ರೆಡಿ ಲೇಟ್ ಆಗೈತಿ, ಇನ್ನು ಕಾಯಲ್ಲ ನೀವು, ಅದು ಬೇರೆ ಮಾತು. ಮತ್ತೆ ಮಕ್ಕಳದೇನು ಮಾಡ್ತೀರಿ? ಬೇಕ್ರಿ ನಿಮ್ಗೆ ಓದೋದು ಮುಗಿಯೋ ಮಟ್ಟ ಬ್ಯಾಡ್ ತಗೋರಿ. ಮಕ್ಕಳಿಗೊಂದು ಏನಾರು ನೋಡೋಣ, ತೀರ್ಮಾನ ತಗೊಳ್ಳೋಣ. ಮೊಮ್ಮಕ್ಕಳು ಅದು ಇದು ಅಂತ ನಿಮ್ಮ ಮನೆ ಒಳಗೆ ಫೋರ್ಸ್ ಮಾಡಂಗಿಲ್ಲ, ಏನಂತೀರಿ? ನಮ್ಮ ಮನೆ ಒಳಗೆ ಈಗ ಮದುವೆ ಆದ್ರೂ ಸಾಕಂತದಾರ, ಮೊಮ್ಮಕ್ಕಳದ ಆಮೇಲೆ. ಸರಿ. ಆಮೇಲೆ ಇಂಜಿನಿಯರಿಂಗ್ ಅಂದರೆ ನಿಮ್ಗೆ ಗೊತ್ತೇ ಐತಿ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಅಕಸ್ಮಾತ್ ನಮ್ದು ಒಂದೊಂದ್ಸಲ ಬೆಂಗಳೂರಿಗೆ ಬರ್ಬೋದು, ಪುನಾಕ್ ಬರ್ಬೋದು, ಅಥವಾ ಯಾವ ಕಡೆ ಬರ್ತೈತೋ ಅಲ್ಲಿ ಹೋಗಿ ನಾವು ಕೆಲಸ ಮಾಡ್ಬೇಕಾಕತಿ. ನೀವು ಈ ಹಳ್ಳಿ ಬಿಟ್ಟು, ನಿಮ್ಮಪ್ಪ ನಿಮ್ಮೋನ್ ಬಿಟ್ಟು ನನ್ನ ಜೊತೆ ಕೆಲಸ ಮಾಡಕ್ಕೆ ಅಲ್ಲಿವರೆಗೂ ಬರ್ತೀರಾ ಏನು? ಅಲ್ಲ, ಮತ್ತೆ ಊರ್ ಬಿಟ್ಟು ಊರಿಗೆ ಹೋಗೋದಾ? ನಮ್ದು ಕ್ಯಾಂಪಸ್ ಇಂಟರ್ವ್ಯೂ ಆಕೈತಿ, ನನ್ನ ಕಾಲೇಜಿಗೆ ಹಚ್ತಾ ಇರೋಂಥದ್ದು ಕ್ಯಾಂಪಸ್ ಇಂಟರ್ವ್ಯೂ ಆಗೇ ಆಕೈತಿ. ಅಲ್ಲಿ ಈಗ ಇಂಟರ್ವ್ಯೂ ಆತಂದ್ರೆ ಮತ್ತೆ ಈಗ ಅವರು ಮುಂಬೈ ಅನ್ಬೋದು, ಚೆನ್ನೈ ಅನ್ಬೋದು, ಬೆಂಗಳೂರು ಅನ್ಬೋದು, ಪೂನಾ ಅನ್ಬೋದು, ಎಲ್ಲ ಅಂತಾರೆ ನಂಗೆ ಗೊತ್ತಿಲ್ಲ. ನನಗೆ ಜಾಬ್ ಮಾಡ್ಬೇಕು ಅನ್ನೋದು ನನ್ನ ತಲೆ ಒಳಗೆ ಭಾಳ ಐತಿ. ಮತ್ತು ನಾನು ಜಾಬ್ ಮಾಡೋಕ್ಕೆ ಅವಾಗ ಅಷ್ಟು ದೂರ ನೀವು ನನ್ನ ಜೊತೆಗೆ ಬರೋಕ್ಕೆ ರೆಡಿನಾ? ಏನಂತೀರಿ? ಇನ್ನು ಓದಿ ಬರೆದು ಕಡ್ದು ಕಟ್ಟಿ ಹಾಕಿ ನನ್ನ ಮನೆಯ 3 ಹೊತ್ತು ಮುಸುರಿ ತಿಕ್ಕೊಂಡು ಬಿದ್ದಿರೋ ಅಂದರೆ ನಾನು ಇರೋಕ್ಕೆ ತಯಾರಿಲ್ಲ. ಏನಂತೀರಿ? ಅಕಸ್ಮಾತ್ ಕ್ಯಾಂಪಸ್ ಇಂಟರ್ವ್ಯೂ ಆಗಲಿಲ್ಲ ಅಂದರೆ ಸರ್ಟಿಫಿಕೇಟ್ ಹಿಡ್ಕೊಂಡು ಕೆಲಸ ಆಯ್ತು ಅಂತ ಕೇಳ್ಕೊಂತ ಅಡ್ಡಾಡ್ಬೇಕಾಗತ್ತೆ. ಇಂಟರ್ವ್ಯೂ ಮಾಡ್ಬೇಕು, ಇಂಟರ್ವ್ಯೂಗೆಲ್ಲ ಅಟೆಂಡ್ ಆಗಬೇಕಾಗತ್ತೆ. ಅದೆಲ್ಲ ಒಂದು ಮಾತು ಬೇರೆ. ಅದು ಇಂಟರ್ವ್ಯೂಗೆ ಅಟೆಂಡ್ ಆಗೋದು, ಕ್ಯಾಂಪಸ್ ಇಂಟರ್ವ್ಯೂ ಆಗೋದು ಅದು ಬೇರೆ ಮಾತು. ಆದರೆ ಕೆಲಸ ಸಿಗೋವರೆಗೂ ಸಿಕ್ಕ ಮೇಲೆ ಮಾತ್ರ ಅದು ಎಲ್ಲಿರ್ತೈತೆ ಅಲ್ಲಿ ಹೋಗ್ಬೇಕಾಗತ್ತಲ್ಲ. ಅಲ್ಲ, ಹೌದಾ? ಇದು ಬೇರೆ ಆಯ್ತಾ? ಬೆಂಗಳೂರಾದ್ರೆ ಇನ್ನೂ ಹಿಂಗಾರ ವ್ಯವಸ್ಥೆ ಮಾಡ್ಬೋದು. ಆದರೂ ಬೆಂಗಳೂರು ನಾನಂತರೂ ಒಂದು ಸಲನೂ ಹೋಗಿಲ್ಲಲ್ಲೇ. ನಾನಿಲ್ಲೇ ಒಂದು ಸಣ್ಣ ಪುಟ್ಟ ಮಾಡ್ಕೊತಿದ್ದವ. ಈ ಬೆಂಗಳೂರಿಗೆ ಏಕಾಏಕಿ ಅಂದರೆ ಹೆಂಗೆ ಹೋಗೋದು? ಅದು ತಂದೆ ತಾಯಿ ಬಿಟ್ಟು ಅವ್ರು ಒಪ್ಕೋಬೇಕಲ್ಲ ಇದಕ್ಕೆ. ಏನು ಮಾಡಲಿ? ಅಲ್ಲ, ಇದೊಂದು ಕಂಡೀಷನಿಗೆ ನಾನು ಒಪ್ಕೊಂಡ್ರೆ ನೀವು ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂತೀರೇ? ಅದಕ್ಕೇನಂತೆ, ಯಾವಾಗಾದರೂ ಒಂದ್ಸಲ ಮದುವೆ ಆಗಲೇಬೇಕು. ಮದುವೆ ಅಕ್ಕಿನಪ್ಪ, ಅದಕ್ಕೇನು ನಂಗೆ ತೊಂದರೆ ಇಲ್ಲ. ಮುಂದೆ ಇನ್ನೊಂದು 3-4 ವರ್ಷ ಬಿಟ್ಟು ಮದುವೆ ಆಗದೆ ಇವಾಗ ಅಕ್ಕಿನಷ್ಟೇ, ಅದಕ್ಕೇನಿಲ್ಲ. ಏನಂತೀರಿ? ವರ್ಕ್ ಫ್ರಮ್ ಹೋಮ್ ಹಾಕ್ಕೋಬೋದು. ಆದರೆ ವರ್ಕ್ ಫ್ರಮ್ ಹೋಮು ನಾವು ಇದ್ದಲ್ಲೇ ಮಾಡ್ತೀವಿ ಅಂದರೆ ಮೋಸ್ಟ್ಲಿ 1-2 ಇಯರ್ಸ್ 3 ಇಯರ್ಸ್ ಜಾಸ್ತಿ ಮಾಡಬೇಕು ಏನೋ. ಹಂಗೂ ಆಪ್ಷನ್ ಆಯಿತು ಏನೋ ಕೇಳಬೇಕು. ನನಗೆ ಅದ್ರ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ವಿಚಾರಿಸ್ಬೇಕು. ಹೌದಾ? ಇದೇನು ಗತಿಯಪ್ಪ? ನಾನು ಒಂಚೂರು ನಮ್ಮ ತಾಯಿ ತಂದೆ ಹತ್ರ ಮಾತಾಡ್ಕೊಂಡು ನಿಂಗೆ ಹೇಳ್ತೇನಂತ. ಓಕೆ, ಮಾತಾಡ್ಕೊಂಡು ಹೇಳ್ರಿ, ಅದಕ್ಕೇನಿಲ್ಲ. ನಂಗೆ ಇದು ಒಂದು ಕಂಡೀಷನ್ ನೀವು ಒಪ್ಕೊಂಡ್ರೆ ನನಗೂ ನಿಮ್ಮನ್ನು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಅಷ್ಟೇ, ಮತ್ತೇನಿಲ್ಲ. ಅಲ್ಲ, ಎಲ್ಲ ಕಂಡೀಷನ್ ನಿಮ್ಮದೇ ಆತಲ್ಲ, ನಂದೇನಾತ? ಮದುವೆಗಿಂತ ಮುಂಚೆ ಅಲ್ಲ ಇದು ಏನದು, ಅವಾಗೆಲ್ಲ ಹುಡುಗರು ಆಗ್ತಿದ್ರು ಕಂಡೀಷನ್, ಈ ಹುಡುಗಿಯರು ಯಾಕೆ ಹಾಕತ್ತಾರ? ಏನು ಮಾಡೋದ ಏನಪ್ಪ? ಅದ್ರಾಗೂ ನೀವು ಇಂಜಿನಿಯರಿಂಗ್ ಕಲಿಬೇಕು ಅನ್ನೋದು ನಿಮ್ಮ ಆಸೆ ಬಿಟ್ಟು ಬೇರೆ ಏನಾರ ಮಾಡೋಕೆ ಆಗುತ್ತಾ? ಬೇರೆ ಏನಾರ ಏನು ಮಾಡಲಿ? ನನಗೆ ಇಂಜಿನಿಯರಿಂಗ್ಗೆ ಭಾಳ ಇಂಟ್ರೆಸ್ಟ್ ಇರೋದು. ಓ ಹೌದಾ? ಬೇರೆದ್ರಾಗ ಇಂಟ್ರೆಸ್ಟ್ ಇಲ್ಲ? ನನಗೆ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇರೋಷ್ಟು ಯಾವುದೂ ಇಲ್ಲ. ಏನು ಮಾಡಲಿ? ನಾನು ಮಾಡಲೇಬೇಕು. ಅಲ್ಲ, ಒಂದು ಮಾತು, ಈಗ ಪೂನಾ ಮುಂಬೈ ಚೆನ್ನೈ ಅಂದ್ರಲ್ಲ, ನೀವು ನನ್ನ ಮದುವೆ ಆಗಿಲ್ಲ ಅಂದರು ಈಗ ಅಲ್ಲೆಲ್ಲ ನಿಮ್ಮ ಕೆಲಸ ಬಂದರೆ, ಅಲ್ಲ ಶಾಂತವತಿ ಮಾವ ನಿಮ್ಮನ್ನು ಅಲ್ಲಿ ಮಟ್ಟ ಕಳಿಸ್ತಾರ? ನೀವು ಅಲ್ಲಿ ಹೋಗಿ ಕೆಲಸ ಮಾಡ್ತೀರಾ? ಅಲ್ಲ, ಅಲ್ಲಿ ಮಟ್ಟ ಕಳಿಸ್ತಾರ ಅಂತ ಕೇಳ್ತಿರಲ್ಲ. ನಾನು ಮದುವೆ ಆಗೋ ಹುಡುಗನು ಅಲ್ಲೇ ಎಲ್ಲರ ಕೆಲಸ ಸಿಗುವಂಥ ಹುಡುಗನೇ, ಅಲ್ಲೇ ಕೆಲಸ ಮಾಡ್ಕೊಂಡಿರೋಂಥ ಹುಡುಗನ್ನೇ ನಾನು ಹೈಯರ್ ಮಾಡ್ಕೊತೀನಿ. ನನಗೆ ಹುಡುಕ್ತೀನಿ, ನನಗೆ ಹಿಂಗೆ ಕೆಲಸ ಐತಿ ಮತ್ತು ನಾನು ಹೋಗಲೇಬೇಕು ಅಂತಲ್ಲಿ ಬರೋಕೆ ರೆಡಿ ಇರೋಂಥ ಹುಡುಗನ್ನೇ ನಾನು ಮದುವೆ ಮಾಡ್ಕೊತೀನಿ. ಓಹೋ, ಮುಂದಾಲೋಚನೆ, ದೂರಾಲೋಚನೆ. ಇದು ಯಾಕೆ ಆಗ ಮಾತಲ್ಲ ಅನ್ನಿಸ್ತೈತಿ. ನಾನು ಒಂದ್ಸಲ ಮನೆ ಒಳಗೆ ಮಾತಾಡ್ಕೊಂಡು ಹೇಳ್ತೀನಿ. ಸರಿ, ಟೇಕ್ ಯುವರ್ ಓನ್ ಟೈಮ್. ಸರಿ, ಈಗ ಹೋಗುಣ. ಓಕೆ. ಬೇಡ ಮಗಳೇ, ಅದು ಸರಿ ಆಗುದಿಲ್ಲ. ಎಷ್ಟಾದರೂ ಅಮ್ಮ ಎಂತ ಆಗುದಿಲ್ಲ, ಸರಿ ಆಗ್ತದೆ. ನಾನು ಅಲ್ಲಿಯೇ ಮದುವೆ ಆಗಬೇಕು ಅಂತ ಅಂದುಕೊಂಡದ್ದು ಗೊತ್ತಾ? ನೀ ಹೇಳ್ತಿದ್ದೆ
ನಾನು ಚಿಕ್ಕ ಇರುವಾಗ ನೀನು ಎಂತ ಮಾಡಿದ್ರು ಸರಿ ಮಗಳೇ, ನೀ ಎಂತದೆಲ್ಲ ನಿಂಗೆ ತುಂಬಾ ಬುದ್ಧಿ ಉಂಟು, ನೀ ಮಾಡೋದೆಲ್ಲ ಸರಿ ಇರ್ತದೆ ಅಂತ. ಈಗ ಎಂತಕ್ಕಮ್ಮ ನೀ ತಪ್ಪು ಮಾಡಿದೆ ಅಂತ ಪದೇ ಪದೇ ಹೇಳುದು? ಅದೇ ಅಲ್ಲ ನಾನು ಮಾಡಿದ ತಪ್ಪು. ನಿಂಗೆ ಎಂತ ಬುದ್ಧಿ ಉಂಟಾ? ಬುದ್ಧಿ ಉಂಟಿದ್ರೆ ಆ ಜನನ ಇಷ್ಟಪಡುದ? ಅರೆ ಅವರು ತುಂಬಾ ಜೋರು ಮಾರಾಯ್ತಿ, ಮಾತೆತ್ತಿದ್ರೆ ಬೈತಾರೆ. ನಿಂಗೆ ಎಂತ ಬೈಸ್ಕೊಳ್ಲಿಕ್ಕೆ ಆಗ್ತದ ಅಲ್ಲಿ? ಹಾ, ಅವರು ಎಂತ ಮಾತಾಡ್ತಾರೆ, ಕೆಲವೊಂದಕ್ಕೆ ತಳ ಇಲ್ಲ ಬುಡ ಇಲ್ಲ. ಎಂತ ನಿಂಗೆ ಬೇಡ ಹೇಳೋದು ಕೇಳು, ನೀನು ಸುಮ್ಮನೆ ಇರು. ಇಲ್ಲೇ ನನ್ನ ಅಕ್ಕನ ಮಗ ಒಬ್ಬ ಉಂಟು, ಎಷ್ಟು ಚಂದ ಇದ್ದಾನೆ, ಅವನ ಹೆಸರು ಮಾಣಿ ಅಂತ. ಅಯ್ಯೋ ಅದು ತುಂಬಾ ಚಂದ ಉಂಟು. ಅವನು ಎಂತ ಓದಿದ್ದಾನೆ, ಅವನಿಗೂ ಕೂಡ ಕೆಲಸ ಉಂಟು, ಅವನನ್ನೇ ಮದುವೆ ಆಗು, ತುಂಬಾ ಚಂದ ಇರ್ತೀಯ, ಒಳ್ಳೇದಾಗ್ತದೆ ಗೊತ್ತಾ. ಅವನು ಅಷ್ಟೇ ಅಲ್ಲ, ಎಂತ ರುಚಿಯಾದ ಅಡಿಗೆ ಕೂಡ ಮಾಡ್ತಾನೆ, ಬಾಯಿಗೆ ತುಂಬಾ ಒಳ್ಳೇದಿರ್ತದೆ ಗೊತ್ತಾ. ಅದನ್ನ ಬಿಟ್ಟು ಆ ಅಣ್ಣಿಯನ್ನು ಮದುವೆ ಆಗ್ತಾನಂತೆ. ನೀನು ಇಷ್ಟಪಟ್ಟಿದೆಯಲ್ಲ ಆ ಅಣ್ಣಿ ನೋಡಿದ್ರೆ ನಂಗೆ ಎಂತ ತಲೆ ಬೆಚ್ಚಾಗ್ತದೆ. ಹಾ, ಆ ಮಂಗನಾಸ ಮಾಡಿದೆ, ಅವ್ನು ನಂಗೆ ಸರಿ ಆಗ್ತಾನೆ. ಅಪ್ಪ ಎಂತ ನೀವು ಸುಮ್ಮನೆ ಇರುದಾ? ಹಾಗಾದ್ರೆ ನಾನೇ ಮಾತಾಡುದಾ? ನೀವು ಹೇಳಿ ಅಲ್ಲ ಒಮ್ಮೆ ಅಮ್ಮಂಗೆ, ನಂಗೆ ಅದು ಸರಿ ಬರುದಿಲ್ಲ ಅಂತ. ನಾನು ಇವ್ರನ್ನೇ ಮದುವೆ ಆಗ್ಲಿಕ್ಕೆ ಉಂಟು, ನಾನು ಬೇರೆ ಯಾರನ್ನು ಮದುವೆ ಆಗುದಿಲ್ಲ. ಅಪ್ಪ ನೀವು ಹೇಳಿ ಅಲ್ಲ. ಅವರ ಅಣ್ಣಂಗೆ ಹುಷಾರಿಲ್ಲದ್ದು ಗೊತ್ತಿಲ್ಲ ನಿಂಗೆ? ನಾನು ಊರಿಗೆ ಹೋದಾಗ ನನಗೆ ಸುದ್ದಿ ಗೊತ್ತಾಗಿದ್ದು, ಗೊತ್ತುಂಟ ಮಾರಾಯ್ತಿ? ಹೀಗೆ ಗೊತ್ತಾಯ್ತು, ಚಲೋ ಒಳ್ಳೇದು. ಇಲ್ಲಾಂದ್ರೆ ಎಂತ ಮಾಡ್ಲಿಕ್ಕಿತ್ತು? ಅಯ್ಯೋ ಹಿರಿಯಕ್ಕಂದ ಚಾಳಿ ಮನೆ ಮಂದಿಗೆಲ್ಲ ಅಂತ ನೀನು ಗಾದೆ ಕೇಳಿಲ್ಲ? ಅವ್ರದ್ದು ಈಗ ಹೀಗಾಗಿದೆ, ಈಗ ತಮ್ಮಂಗೂ ಆಯ್ತು ಅಂದ್ರೆ ಮುಗಿತು ಕತೆ ನೀನದು. ಅಷ್ಟೇ ಪಚ್ಚ. ಅವ್ರು ನನಗೆ ಎಷ್ಟು ಪ್ರೀತಿಸ್ತಾರಮ್ಮ, ಅವ್ರು ಎಂತ ಆಗಿಲ್ಲ. ಅವನ ಬಗ್ಗೆ ನೀನು ಏನಂತ ಹೇಳಲಿಕ್ಕಿಲ್ಲ, ನಾನು ಕೇಳುದಿಲ್ಲ. ಹಾಪ್ ಕೆಟ್ ಗಂಡ್ಸ್ ಅಂತ ಅಂದ. ಎಂತರಿ ಎಂತ ಇಲ್ಲಿ ನೀನು ಸುಮ್ಮನೆ ಕೂರುದ? ಮಾತಾಡಿಯಲ್ಲ, ಹೇಳಿ ನಿಮ್ಮ ಮಗಳಿಗೆ ಒಮ್ಮೆ ತಿಳುವಳಿಕೆ. ಅವಳಿಗೆ ಎಂತ ಗೊತ್ತಾಗುದಿಲ್ಲ, ಮದುವೆ ಮಾಡಿಕೊಂಡು ಕೂರ್ತಾಳೆ. ನಂಗೆ ಅವ್ರನ್ನ ಬೀಗರು ಅಂತ ಹೇಳಲಿಕ್ಕೆ ಆಗುದಿಲ್ಲ ಮಾರಾಯ. ನಮ್ಮ ಕಡೆ ಎಲ್ಲ ನಗ್ತಾರೆ. ಮಗಳೇ, ನಿನ್ನಮ್ಮ ಹೇಳೋದು ನೀನು ಒಳ್ಳೆಯದಕ್ಕಲ್ಲೇನ? ಅಪ್ಪ ನೀವು ಬೇಸರ ಮಾಡ್ಕೋಬೇಡಿ, ನಾನು ಅವರನ್ನೇ ಮದುವೆ ಆದ್ರೆ ನಾನು ಇನ್ಯಾರು ಸಹ ಮದುವೆ ಆಗುದಿಲ್ಲ. ಎಲ್ಲ ನಿಮ್ಮ ಮುದ್ದಿನಿಂದನೇ ಹಾಳಾದದ್ದು, ಹಿಡ್ದದ್ದೇ ಹಠ, ಮತ್ತೆಂತ ಎಲ್ಲ ಅಪ್ಪನ ಹಾಗೆ. ನಾನೆಂತ ಮಾಡಿದೆ ಮಾರಾಯ್ತಿ? ನೀವೆಂತ ಕಮ್ಮಿ ಉಂಟಾ? ನೀವು ಅವಳಿಗಿಂತ ಇನ್ನೂ ಒಂದು ಕೈ ಜಾಸ್ತಿ. ನಿಮ್ಮ ಮುದ್ದಿಂದ ಅರ್ಧ ಹಾಳಾದದ್ದು. ನಾನೇ ಎಲ್ಲ ಚಂದ 1-4 ಪೆಟ್ಟು ಕೊಟ್ಟು ಬೆಳೆಸಿದ್ರೆ ಎಲ್ಲ ಸರಿ ಆಗ್ತಾ ಇತ್ತು. ನಾನು ಒಂದು ಹೊಡೆತ ಹೊಡೆದ್ರೆ ಸಾಕು ಬರ್ತಿದ್ರಿ, ಎಂತ ನನ್ನ ಮಗಳಿಗೆ ಹೊಡೆಯೋದು ಅಂತ. ಈಗ ನೋಡಿ ಅನುಭವಿಸಿ. ನಂಗೆ ನೋಡಿದ್ರೆ ಸಂಬಂಧ ಸ್ವಲ್ಪ ಸಹ ಇಷ್ಟ ಇಲ್ಲ. ಅಯ್ಯೋ ತಾಯಿ, ಆ ಹೆಣ್ಣು ಮಗಳು ನೋಡಿದ್ರೆ ನಂಗೆ ಆಗುದಿಲ್ಲ. ಇನ್ನು ಅವರನ್ನ ನಾ ಒಂದು ಸಲ ಕೂಡ ಮಾತಾಡ್ಸಿಲ್ಲ. ಮಾತಾಡ್ಸಿದ್ರೆ ಇನ್ನು ಎಂತನೋ. ತಾಯಿ ಮಗಳು ಗದ್ದಲ್ದಾಗ ನನ್ನೊಂದು ಕತಿ ಮಾಡ್ತಾರೆ ಇವ್ರು.